ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ, ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ಒಂದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ, ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ಒಂದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ, ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ಒಂದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ, ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ಒಂದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ, ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ಒಂದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ
ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು, ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ, ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ. ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು, ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ, ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ. ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು, ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನ ಶ್ರೀಗಂಧದ ನಾಡು ಅಂತ ಕರೆಯುವಂಥದ್ದು ಚುರ್ಚೆಗುಡ್ಡಕ್ಕೆ ಸುಮಾರು 10,000 ಎಕರೆ ಪ್ರದೇಶದಲ್ಲಿರುವಂತಹ ಈ ಚುರ್ಚೆಗುಡ್ಡ ಏನೋ ಒಂದು ಚಿಕ್ಕಮಗಳೂರಿನ ಕೈಮಾರದಿಂದ ಈ ಒಂದು ಅರಣ್ಯ ಪ್ರದೇಶ ಪ್ರಾರಂಭ ಆಗುತ್ತೆ. ಅದಾದ ನಂತರ ಇದು ಕಡೂರು ಮತ್ತೆ ಚಿಕ್ಕಮಗಳೂರು ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಹೊಂದ್ಕೊಂಡಿರುವಂತದ್ದು. ಇಲ್ಲಿ ಸುಮಾರು 10,000 ಎಕರೆ ಪ್ರದೇಶ ಇದೆ, ಮತ್ತೆ 2 ಸರ್ವೆ ನಂಬರ್ ಕೂಡ ಈ ಅರಣ್ಯ ಪ್ರದೇಶ ಬರುತ್ತೆ. ಈ ಸೆಕ್ಷನ್ 4 ಅಡಿಯಲ್ಲಿ ಏನೊಂದು ನೋಟಿಫಿಕೇಶನ್ ಕೂಡ ಆಗಿದೆ. ಅಂದ್ರೆ ಇದು ಶ್ರೀಗಂಧದ ನಾಡು ಮತ್ತೆ ಚುರ್ಚೆಗುಡ್ಡ ಅನ್ನುವಂಥದ್ದು ನೋಟಿಫಿಕೇಶನ್ ಆಗಿದೆ. ಅದು ಇನ್ನೂ ಕೂಡ ಮೀಸಲು ಅರಣ್ಯ ಅನ್ನುವಂತ ಘೋಷಣೆ ಕೂಡ ಆಗಿಲ್ಲ. ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಗಂಧದ ಮರಗಳು ಕೂಡ ಹೆಚ್ಚಾಗಿರುವಂತದ್ದು. ಸುಮಾರು 10,000 ಎಕರೆ ಪ್ರದೇಶದಲ್ಲಿ ಎಲ್ಲಿ ಪ್ರತಿ ಹಂತದಲ್ಲೂ ಕೂಡ ಶ್ರೀಗಂಧ ಮರಗಳಿದೆ. ಇದು ಎಲ್ಲ ಒಂದ್ ಕಡೆ ಶ್ರೀಗಂಧ ಕಳ್ಳರು ಇಲ್ಲಿ ಅತಿ ಹೆಚ್ಚು ಶ್ರೀಗಂಧ ಮರಗಳನ್ನ ಕಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶ್ರೀಗಂಧ ಮರಗಳು ಕೂಡ ಈಗಾಗಲೇ ಕಳ್ಳತನ ಕೂಡ ಆಗಿದೆ. ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಇದನ್ನ ತಕ್ಷಣ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಬೇಕು, ಮತ್ತೆ ಹೆಚ್ಚಿನ ಕಣ್ಗಾವಲನ್ನು ಮಾಡಬೇಕು. ಕೆಲವು ಸಿಬ್ಬಂದಿಗಳು ಇಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. 3 ಜನ ಅಂತ, ಇನ್ನಷ್ಟು ಸಿಬ್ಬಂದಿಗಳನ್ನ ಹಾಕಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಪರಿಸರವಾದಿಗಳು ಕೂಡ ಮಾಡ್ತಿರುವಂತದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.